ಏನು ಈಗ ನಾವು ಮಂಡ್ಯ ತಾಲೂಕು ಮತ್ತು ಪಾಂಡುಪುರ ತಾಲೂಕಿನವರು ನಾವೇನು ಕಾವೇರಿ ಜಲಾನಯ ಪ್ರದೇಶ ನಂಬ್ಕೊಂಡು ನಾವು ವ್ಯವಸಾಯ ಮಾಡುವಂಥ ಜನ. ಯಾಕೆಂದರೆ ನಾವು ಕಾವೇರಿ ಏನು ಮಳೆ ಹುದು KRS ನೀರು ತುಂಬಿದ್ರೆ ನಾವು ವ್ಯವಸಾಯ ಮಾಡೋಕ್ಕೆ ಅನುಕೂಲ ಆಗೋದು. ಈ ಸಲ ಏನಾಗಿದೆ, ಕಾಮಗಾರಿ ನಡೆಸ್ತಾರೆ, ಏನು ವಿಚಿ ಅಧಿಕರಣ ನಡೀತದೆ ಅನ್ನೋ ಸಂಕಟದಿಂದ ನಾವು ಈ ಸಲ ಬೆಳೆ ಹೊಡಿತು. ಹೋದ ಬೆಳೆನೂ ಹೋಯ್ತು, ಈ ಬೆಳೆನೂ ಹೋಯ್ತು. ಈ ಬೆಳೆಲಂತೂ ಹೆಚ್ಚು ಕಡಿಮೆ ಒಂದು 40% ತೆಂಗಿನ ಸುಳಿಯೇ ಸತ್ತೋದು. ಆ ಮಟ್ಟಕ್ಕಾಯ್ತು. ಈಗ ಮುಂದಿನ ಬೆಳೆನೂ ನಮಗೆ ಆಯ್ತದೋ ಇಲ್ವೋ ಅನ್ನುವ ಅನುಮಾನ ಶುರುವಾಗಿದೆ. ಕಾರಣ ಏನು ಅಂದರೆ ಈ ಕಾಮಗಾರಿ ಕೆಲಸ ಆಮೆಗತಿಯಲ್ಲಿ ನಡೀತಾ ಇದೆ. ಆಮೆಗತಿಯಲ್ಲಿ ನಡೀತಾ ಇರೋದ್ರಿಂದ ಈ ಸಾರಿ ಮುಂಗಾರು ಉತ್ತಮವಾದ ರೀತಿಯಲ್ಲಿ ಬೀಳ್ತಾ ಇದೆ. ಬೆಳೆ ಬೆಳಿಗ್ಗೆ ನಮಗೆ ನೀರು ಬಿಡ್ತಾರೋ ಇಲ್ವೋ. ಕಾರಣ ಏನು ಅಂದರೆ ಕೆಲಸ ಆ ಮಟ್ಟದಲ್ಲಿ ನಡೀತಾ ಇಲ್ಲ. ಹಂಗಾಗಿ ನಮಗೆ ಬೆಳೆಗೆ ನೀರು ಸಿಗ್ತದೆ ಅನ್ನುವ ಅನುಮಾನ ಆಗದೆ. ಇದ್ರ ಬಗ್ಗೆ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಮಟ್ಟದಲ್ಲಿ ಏನದೆ ರಾಜ್ಯ ಉಸ್ತುವಾರಿ ಮಟ್ಟ ಮತ್ತು ಜಿಲ್ಲಾಧಿಕಾರಿ ಇದ್ರ ಬಗ್ಗೆ ಗಮನ ತಗೊಂಡು ನಮಗೆ ರೈತರಿಗೆ ಆದಷ್ಟು ಬೇಗ ನೀರಿನ ವ್ಯವಸ್ಥೆ ಅಂದರೆ ಈ ಕಾಮಗಾರಿ ವ್ಯವಸ್ಥೆ ತ್ವರಿತಗತಿಯಲ್ಲಿ ನಡೆಸಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀರನ್ನ ಕೊಡಬೇಕು ಅಂತ ಈ ಮೂಲಕ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ಅರ್ಧದಷ್ಟು ಖಂಡಿತ ಆಗಿಲ್ಲ ಸರ್. ಇವತ್ತೆಲ್ಲ ಏನೋ ಒಂದು 30% ಆಗಿರೋದು ಹೆಚ್ಚು. ಹೋಗಿ ಮಾಚಳ್ಳಿಯಲ್ಲೆಲ್ಲ ನೋಡಿ ಕಾಮಗಾರಿನೇ ನಡೀತಾ ಇಲ್ಲ, ಎಲ್ಲ ನಿಂತೋಗದೆ. ಮಾಡ್ತಾವಿ ಅಂತಾರೆ, JCB ಇಟಾಚಿ ಎಲ್ಲ ತಗೋ ನಿಂತದೆ. ಬಟ್ ಯಾವುದೇ ರೀತಿ ಕೆಲಸ ನಡೀತಾ ಇಲ್ಲ. ಯಾವುದೋ ಒಂದು ಇದನ್ನ ಮಾಡ್ದಂಗೆ ಸಣ್ಣ ಕಾಲುವೆ ಮಾಡ್ದಂಗೆ ಮಾಡ್ತಾವ್ರೆ. ಸರ್ ನೀರು ತಡ ಆಯ್ತು ಅಂದ್ರೆ ಬೆಳೆ ಎಲ್ಲಿ ಬೆಳಿಕಾಗುತ್ತೆ? ಫಸ್ಲು ಯಾವುದೇ ಕಾರಣಕ್ಕೆ ಬರಲ್ದು. ಆಮೇಲೆ ತೆಂಗು ಇವತ್ತೆಲ್ಲ ಸುಳುಗ್ ಸತ್ತೋಗವೆ. ಎಷ್ಟು 40% ತೆಂಗು ಸತ್ತೋಗದೆ. ಕಬ್ಬಂತೂ ರೈತರಿಗಂತೂ ಬೈಲಂತೂ ನೋಡಿದ್ರೆ ನಿಜವಾಗ್ಲೂ ಹೊಟ್ಟೆ ಉರಿತದೆ. ಯಾಕೆಂದ್ರೆ ಎಲ್ಲ ಒಣಗೋಗಿ ಬೆಂಕಿ, ಎಷ್ಟೋ ಜನ ಅವರವರೇ ಬೆಂಕಿ ಹಚ್ಚವ್ರೆ. ಹಂಗಾಗದೆ ಬೆಳೆಗಳೆಲ್ಲ ತುಂಬಾ ರೈತರಂತೂ ಈಗ ತುಂಬಾ ಅಧೋಗತಿಗೆ ಹೊರಟೋಗದೆ. ಮಳೆ ಆಯ್ತಾ ಇದ್ರು ಆತಂಕ. ಕಾರಣ ಏನು ಅಂತಂದ್ರೆ ಮೊದಲು ಬೆಳೆಗೆ ನೀರು ಕೊಡ್ತಾರೋ ಇಲ್ವೋ ಅಂತ. ನೀರು ಕೊಟ್ರೆ ಮಾತ್ರ ಬೆಳೆ ಆಗೋ ಸಾಧ್ಯತೆ, ಮಳೆ ಹೋದ್ರೆ ಬೆಳೆ ಆಗೋ ಸಾಧ್ಯತೆ ನಮ್ಮಲ್ಲಿ ಇಲ್ಲ. ಕಾರಣ ಏನಂದ್ರೆ ನಾವೆಲ್ಲ ಭತ್ತ ಮತ್ತು ಕಬ್ಬನ್ನ ಅವಲಂಬಿಸಿರುವಂತ ಜನಾಂಗ. ಏನು ಮ್ಯಾಗ್ಲಲ್ಲಿ ಜನ ಆದ್ರೆ ಯಾವುದೋ ರೀತಿ ಬೇರೆ ಇದ್ರ ಪ್ರದೇಶ ಆದ್ರೆ ರಾಗಿನ ನಂಬ್ಕೊಂಡು ಮತ್ತು ಜೋಳ ನಂಬ್ಕೊಂಡು ಮಳೆ ಆಧಾರದ ಮೇಲೆ ಬೆಳಿಬೋದು. ಇಲ್ಲ, ಆ ಥರ ಆಗಿಲ್ಲ. ಭತ್ತ ಮತ್ತು ಏನು ಕಬ್ಬದೆ ಇದಕ್ಕೆ ನೀರಿನ ಅವಶ್ಯಕತೆ ಬೇಕೇ ಬೇಕು. ನಮ್ದು ಈಗೇನು ಒತ್ತಾಯ ಅಂದ್ರೆ ಜಿಲ್ಲಾಡಳಿತಕ್ಕೆ ಈ ಮೂಲಕ ಏನು ಹೇಳಿದ್ರೆ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಕಾಮಗಾರಿ ನಡೆಸಬೇಕು. ಇಲ್ಲ ಆಗ್ಲಿಲ್ಲ ಅಂದ್ರೆ ನಿಲ್ಲಿಸ್ಬಿಟ್ಟು ನೀರು ಕೊಡುವ ವ್ಯವಸ್ಥೆ ಮಾಡಬೇಕು. ನಮ್ಮ ಹೆಸರು ಚಂದ್ರಶೇಖರ್, ಮಂಡ್ಯ ತಾಲೂಕು ರೈತ ಸಂಘದ ಅಧ್ಯಕ್ಷರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.